So, dear students, we have already gone through the poem Money Madness and I have explained it to you in the last class. Now, let's look at the summary of this poem in a brief way. The poet has admonished mankind, entire mankind, to change its perception and outlook about money. ಓಕೆ ಕವಿಯು ಈ ಕವಿತೆಯ ಮೂಲಕ ನಮಗೆ ನಮ್ಮ ಹಣದ ಬಗ್ಗೆ ಇರುವ ಆ ಒಂದು ಮನೋಭಾವವನ್ನು ನಾವು ಚೇಂಜ್ ಮಾಡಬೇಕು ಎಂಬುದಾಗಿ ಕರೆದಿದ್ದಾರೆ. ದ ಪೋಯಟ್ ಬಿಗಿನ್ಸ್ ಎಕ್ಸ್ಪ್ರೆಸ್ಸಿಂಗ್ ಇಸ್ ಎನೋಯನ್ಸ್ ಬೈ ಟರ್ಮಿಂಗ್ ಮ್ಯಾನ್ಸ್ ಆಟಿಟ್ಯೂಡ್ ಟು ಮನಿ ಆಸ್ ಕಲೆಕ್ಟಿವ್ ಮ್ಯಾಡ್ನೆಸ್. ಅಂದರೆ ಈ ಕವಿತೆಯಲ್ಲಿ ನಮಗೆ ಹಣದ ಬಗ್ಗೆ ಇರುವ ಆ ಒಂದು ಮನೋಭಾವವನ್ನು ಕಲೆಕ್ಟಿವ್ ಮ್ಯಾಡ್ನೆಸ್, ಒಂದು ಸಾಮುದಾಯಿಕ ಹುಚ್ಚುತನ ಎಂದು ಟರ್ಮ್ ಮಾಡಿದ್ದಾರೆ. ಈಚ್ ಹ್ಯೂಮನ್ ಬೀಯಿಂಗ್ ಈಸ್ ಇನ್ಸೇನ್ ಅಬೌಟ್ ಮನಿ. ನಾವು ಎಲ್ಲರೂ ಹಣದ ಬಗ್ಗೆ ಕ್ರೇಜಿಯಾಗಿದ್ದೇವೆ, ಹಣದ ಬಗ್ಗೆ ಹುಚ್ಚರಾಗಿದ್ದೇವೆ. He says man is so greedy and insecure about money that he shudders spending even a pound note. ಅಂದರೆ ನಮಗೆ ಇಷ್ಟೊಂದು ಹಣದ ಬಗ್ಗೆ ಹುಚ್ಚಂದರೆ ನಮಗೆ ಈವನ್ 1 ರೂಪಾಯಿ ನೋಟನ್ನು ಬೇರೆಯವರಿಗೆ ಕೊಡಲಿಕ್ಕೆ ನಮಗೆ ತುಂಬ ನೋವೆಣಿಸ್ತದೆ. ಈ ಟ್ರೆಂಬಲ್ಸ್ ವೆನ್ ಹಿ ಹ್ಯಾಸ್ ಟು ಸ್ಪೆಂಡ್ ಅ 10 pound ನೋಟ್. 1 ರೂಪಾಯಿ ನೋಟ್ ಕೊಡಲಿಕ್ಕೆ ನಮಗೆ ನೋವು ಅನಿಸಿದ್ರೆ ನಾವು 10 ರೂಪಾಯಿ ನೋಟ್ ಕೊಡುವಾಗ ಬೇರೆಯವರಿಗೆ ನಮಗೆ ನಡುಕವೇ ಬರ್ತದೆ. ಆ ಒಂದು ರೀತಿಯ ಹುಚ್ಚುತನ ನಮಗೆ ಬಂದುಬಿಟ್ಟಿದೆ ಇವತ್ತು. ಸೊ ವಿ ಆರ್ ಸ್ಟ್ರಗ್ಲಿಂಗ್ ಟು ಗಿವ್ ಅವೇ ಮನಿ. ದ್ಯಾಟ್ ಮೀನ್ಸ್ we feel that with money we are secure, and without money, when our money goes out to somebody, we feel that a kind of insecurity within ourselves. He feels money makes us quail. ಮನಿ ಒಂದು ರೀತಿಯ ನಮ್ಮ ಹತ್ರ ಫಿಯರನ್ನು ತಂದು ಬರ್ತದೆ. ಇಟ್ ಬ್ರಿಂಗ್ಸ್ ಅಸ್ ಫಿಯರ್. ಮ್ಯಾನ್ ಈಸ್ ಜಡ್ಜ್ಡ್ ಬೈ ದಿ ಅಮೌಂಟ್ ಆಫ್ ಮನಿ ಹಿ ಹ್ಯಾಸ್. ನಮ್ಮ ಸಮಾಜದಲ್ಲಿ ನಾವು ನೋಡಿದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಹೇಗೆ ಜಡ್ಜ್ ಮಾಡ್ತೇವೆ? ನಮ್ಮಲ್ಲಿರುವ ಹಣದ ಬಗ್ಗೆ. ಒಬ್ಬ ಶ್ರೀಮಂತ ವ್ಯಕ್ತಿ, ಒಬ್ಬ ಬಡ ವ್ಯಕ್ತಿ ಅಂತ ಎಷ್ಟೊಂದು ರೀತಿಯ ತಾರತಮ್ಯವನ್ನು ನಮ್ಮ ಸಮಾಜದಲ್ಲಿ ಮಾಡ್ತೇವೆ. ಇದೆಲ್ಲ ನಮ್ಮಲ್ಲಿರುವ ಹಣದ ಮೇಲೆ ಡಿಪೆಂಡ್ ಆಗಿ ಇದೆ. People who have no more money are respected more in the society. So you only can imagine for yourselves. If a rich person comes to your house and a beggar comes, how do you treat both of them? For rich person you will give all the honor, respect that is possible. But for a beggar, all the kind of humiliation we will give. So see the difference that in the way we treat one another. ಭಿಕ್ಷುಕರಿಗೆ, ಬಡ ವ್ಯಕ್ತಿಗಳಿಗೆ ಮತ್ತು ಶ್ರೀಮಂತರಿಗೆ ನಾವು ಕೊಡುವ ಆ ಒಂದು ಗೌರವ ಅವರ ಹತ್ರ ಇರುವ ಹಣದ ಮೇಲೆ ಡಿಪೆಂಡ್ ಆಗಿ ಇರ್ತದೆ. ದೋಸ್ ಹು ಹ್ಯಾವ್ ಲೆಸ್ ಮನಿ ದೇ ಆರ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್. ಡಿಸ್ಕ್ರಿಮಿನೇಟ್ ಅಂದರೆ ತಾರತಮ್ಯ ಮಾಡ್ತೇವೆ, ಕೀಳಾಗಿ ನೋಡ್ತೇವೆ ಹಣವಿಲ್ಲದವರನ್ನು ನಾವು. ದೇ ಆರ್ ಲೋತ್ಡ್ ಬೈ ಪೀಪಲ್. ಅವರನ್ನು ಅಸಹ್ಯವಾಗಿ ನಾವು ನೋಡಿಕೊಳ್ತೇವೆ. ಪೀಪಲ್ ಮಾತ್ರ ಅಲ್ಲ, ಸೊಸೈಟಿ, ಸಮಾಜ, ಇಡೀ ಸಮಾಜ ಅವರನ್ನು ಕೀಳಾಗಿ ನೋಡಿಕೊಳ್ತದೆ. ಗವರ್ಮೆಂಟ್ ಅವರನ್ನು ಕೀಳಾಗಿ ನೋಡ್ತದೆ. ಏಕೆಂದರೆ ಗವರ್ಮೆಂಟ್ ಇರುವುದು ಬಡ ವ್ಯಕ್ತಿಗಳ ಸಹಾಯಕ್ಕೆ. ಬಟ್ ವಾಟ್ಸ್ ಹ್ಯಾಪನಿಂಗ್ ಟುಡೇ? ಈವನ್ ದ ಗವರ್ಮೆಂಟ್ ಈಸ್ ಲುಕಿಂಗ್ ಡೌನ್ ಅಪಾನ್ ಪುವರ್ ಪೀಪಲ್. ದೇ ಆರ್ ಇನ್ಸ್ಟೆಡ್ ಆಫ್ ಹೆಲ್ಪಿಂಗ್ ದೆಮ್, ದೇ ಆರ್ ಟ್ರೈಂಗ್ ಟು ಪುಟ್ ದೆಮ್ ಡೌನ್, ಮೇಕ್ ದೆಮ್ ಟು ಎಕ್ಸ್ಪೀರಿಯನ್ಸ್ ಪೇನ್ ಅಗೇನ್ ಆ್ಯಂಡ್ ಅಗೇನ್. In order to save ourselves from being discriminated and live respectfully, we must have enough money with us. ಒಂದು ವೇಳೆ ನಮಗೆ ಒಳ್ಳೆಯ ಒಂದು ಮಾನವನಾಗಿ ಜೀವಿಸಬೇಕಾದರೆ ಈ ಸಮಾಜದಲ್ಲಿ ನಮ್ಮ ಹತ್ರ ಹಣವಿರಲೇಬೇಕು. ದ ಪೋಯಟ್ಸ್ ವಿಶ್ ಅಬೌಟ್ ಮನಿ ಇಸ್ ದ್ಯಾಟ್ ಬ್ರೆಡ್, ಶೆಲ್ಟರ್ ಆ್ಯಂಡ್ ಫೈರ್ ಶುಡ್ ಬಿ ಫ್ರೀ ಫಾರ್ ಆಲ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಲೇಖಕರ ಅಭಿಪ್ರಾಯದ ಪ್ರಕಾರ, ಕವಿಯ ಅಭಿಪ್ರಾಯದ ಪ್ರಕಾರ ಈ ಸಮಾಜದಲ್ಲಿ ನಮಗೆ ಬ್ರೆಡ್ ಅಂದರೆ ನಮ್ಮ ಆಹಾರ, ಪ್ರತಿನಿತ್ಯ ನಾವು ಸ್ವೀಕರಿಸುವ ಆಹಾರ, ಮತ್ತು ಶೆಲ್ಟರ್ ವಸತಿ, ಆ್ಯಂಡ್ ಫೈರ್ ಇಂಧನ, ಒಂದು ಬೆಂಕಿ, ಆರ್ ವಾಟ್ ಎವರ್ ವಿ ಆರ್ ಯೂಸಿಂಗ್ ಟು ಪ್ರಿಪೇರ್ ಅವರ್ ಫುಡ್, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಫ್ರೀಲಿ ಅವೈಲೇಬಲ್ ಟು ಅಸ್. ಈ ಥರದ ಫ್ರೀಯಾದ ಒಂದು ಸೌಲಭ್ಯ ಇದ್ದರೆ ಮಾತ್ರ ಅವರ್ ಸೊಸೈಟಿ ಕ್ಯಾನ್ ಗ್ರೋ. ಅದರ್ವೈಸ್ ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ನಾಟ್ ಗ್ರೋ. ದ ಸೇಮ್ ಐಡಿಯಾ ವಾಸ್
placed before us by Karl Marx. Karl Marx also says that there should be a society free from the fear of money. In the last stanza, he appeals to all men and women that we must become sane about handling money. ನಾವು ಹುಚ್ಚರಾಗೆ ಇರಬಾರ್ದು, ಕ್ರೇಜಿಯಾಗಿರ್ಬಾರ್ದು. ಹಣದ ಬಗ್ಗೆ ಮಾತನಾಡುವಾಗ ಹಣದ ವಿಚಾರದಲ್ಲಿ ನಾವು ಕ್ರೇಜಿ ಆಗಬಾರ್ದು. ಬಟ್ ವಿ ಶುಡ್ ಬಿ ವೆರಿ ಸೇನ್ ಆಗಿ ನಾವು ವರ್ತಿಸಬೇಕು. ಥಿಂಕಿಂಗ್ ಪವರ್ ವ್ಯಕ್ತಿ ಇದ್ದಾಗೆ ನಾವು ವರ್ತಿಸಬೇಕು. ಇಫ್ ಕಂಟಿನ್ಯೂ ಟು ಬಿ ಇನ್ಸೇನ್ ಅಬೌಟ್ ಮನಿ, ಸೂನ್ ವಿ ವಿಲ್ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಅನದರ್ ಫಾರ್ ಮನಿ. ಒಂದು ವೇಳೆ ನಾವು ಈ ರೀತಿಯಲ್ಲಿ ಕಂಟಿನ್ಯೂ ಆದರೆ, ನಾವು ಕ್ರೇಜಿಯಾಗಿ ಹುಚ್ಚರಾಗಿ ಬಿಟ್ಟರೆ ಹಣದ ಬಗ್ಗೆ ಏನಾಗ್ತದೆ, ನಾವು ಸಮಾಜದಲ್ಲಿ ಒಬ್ಬರೊಬ್ಬರು ಕೊಂದು ಹಾಕಿ ಜೀವಿಸುವ ಆ ಒಂದು ಪರಿಸ್ಥಿತಿ ಬರಬಹುದು ಅಂತ ಲೇಖಕರು ಭಯಪಡ್ತಾರೆ. ಸೊ ದ್ಯಾಟ್ ಇಸ್ ವಾಟ್ ದ summary about the, let us see the last stanza once again. That's the message for all of us. That's the moral we want to learn from this poem. ಓಕೆ, ಈ ಒಂದು ಮೌಲ್ಯವನ್ನು ನಾವು ಈ ಪೋಯಮಿಂದ ಕಲಿಬೇಕು. ವಿ ಶುಡ್ ಲರ್ನ್ ಫಾರ್ our life that we should not be crazy about money. We should not be mad about money. Whatever money we have with us, we should share with others. Money is useful. Money is needed to live our life, but not the craziness for money. Whatever money, extra money if we have, more money if we have, we can share with others and live peacefully in the society. So let us build a peaceful, loving society by sharing the money resources that we have with one another. So now we are going to the comprehension part of this poetry. Let's go through the question answers one by one and try to understand them. The first question is, how do people feel when they give £1? £1 ಕೊಡುವಾಗ, ಬೇರೆಯವರು ಕೊಡುವಾಗ ವ್ಯಕ್ತಿಗಳಿಗೆ ನಮಗೆ ಏನು ಫೀಲ್ ಆಗ್ತದೆ? ದಟ್ ಇಸ್ ದ ಕ್ವೆಶ್ಚನ್. ಸೊ ವಾಟ್ ಡು ಯು ಫೀಲ್ ವೆನ್ ವಿ give £1? People are not happy to give away the pound note. They feel a pang. ನಮ್ಮ ಹತ್ರ ಒಂದು ರೀತಿಯ ನೋವು ಅನುಭವ ಆಗ್ತದೆ ನಮಗೆ, ನಾವು ₹1 £1 ಬೇರೆಯವರಿಗೆ ಕೊಡುವಾಗ. ಸೊ ಹೌ ಡು ಪೀಪಲ್ ಫೀಲ್ ವೆನ್ ದೇ ಗಿವ್ ಔಟ್ £10? If a person thinks to give away £10 note, then he feels tremor within him and feels dejected. ಒಂದು ವೇಳೆ ಒಬ್ಬ ವ್ಯಕ್ತಿಯು ಬೇರೆಯವರಿಗೆ £10 ಕೊಡುವುದಾದರೆ ಅವನ ಹತ್ರ ಒಂದು ರೀತಿಯ ನಡುಕ ಸ್ಟಾರ್ಟ್ ಆಗ್ತದೆ ಮತ್ತು ಒಂದು ರೀತಿಯ ಡಿಜೆಕ್ಷನ್ ಅಂದರೆ ನಿರಾಕರಿಸುವಿಕೆ ಅವನಿಗೆ ಅನುಭವ ಆಗ್ತದೆ. ಈ ಅಂಡರ್ಗೋಸ್ ಅ ಲಾಟ್ ಆಫ್ ಆಗನಿ ಅಂದರೆ ಅವನಿಗೆ ಸಂಕಟ ಅನುಭವಿಸಿದಂತೆ ಆಗ್ತದೆ. ನೆಕ್ಸ್ಟ್ ಕ್ವೆಶ್ಚನ್, money has got us down. It means, what do you mean by money has made us down? Got us down means money has made us slaves. So we are ready to be slaves of one another when it comes to money. We are slaves of money also. We are slaves of one another also when it comes to the terms of money. How are people without money usually treated? ಹಣವಿಲ್ಲದವರನ್ನು ನಾವು ಸಮಾಜದಲ್ಲಿ ಹೇಗೆ ಟ್ರೀಟ್ ಮಾಡ್ತೇವೆ ಅಂತ. ದ ಪೀಪಲ್ ವಿದೌಟ್ ಮನಿ ಆರ್ ಯೂಶ್ವಲಿ ಟ್ರೀಟೆಡ್ ಆಸ್ ಬೆಗ್ಗರ್ಸ್. ದೇ ಆರ್ ಹ್ಯುಮಿಲಿಯೇಟೆಡ್, ಡಿಗ್ರೇಡೆಡ್ ಬೈ ಆಲ್. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಸಮಾಜದಲ್ಲಿ ಹಣವಿಲ್ಲದೆ ಹೋದರೆ ಆ ವ್ಯಕ್ತಿಯನ್ನು ನಾವು ಅಂತೆ ಟ್ರೀಟ್ ಮಾಡ್ತೇವೆ, ಅವರಿಗೆ ನಾವು ಹ್ಯುಮಿಲಿಯೇಟ್ ಮಾಡ್ತೇವೆ, ಕೀಳು ರೀತಿಯಲ್ಲಿ ನೋಡಿಕೊಳ್ತೇವೆ ಮತ್ತು ಅವರನ್ನು ಅಸಹ್ಯವೆಂದು ಎಂದುಕೊಳ್ತೇವೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4, ವಾಟ್ ಥಿಂಗ್ ಶುಡ್ ಬಿ ಮೇಡ್ ಅವೈಲೇಬಲ್ ಫ್ರೀ ಆಫ್ ಕಾಸ್ಟ್? ಅಂದರೆ ಸಮಾಜದಲ್ಲಿ ಏನೆಲ್ಲ ನಮಗೆ ಧರ್ಮಕ್ಕೆ ಸಿಗಬೇಕಂತ ಕವಿಯ ಅಭಿಪ್ರಾಯವಾಗಿದೆ. ಬ್ರೆಡ್, ಫೈರ್ ಆ್ಯಂಡ್ ಶೆಲ್ಟರ್ ಶುಡ್ ಬಿ ಮೇಡ್ ಅವೈಲೇಬಲ್ ಫ್ರೀ. ಊಟ, ವಸತಿ ಮತ್ತು ಇಂಧನ, ಈ 3 ವಸ್ತುಗಳನ್ನು ಎಲ್ಲರಿಗೂ ಫ್ರೀಯಾಗಿ ಸಿಗಬೇಕಂತ ಕವಿಯ ಅಭಿಪ್ರಾಯ. ದ ಸ್ಪೀಕರ್ ಈಸ್ ಫ್ರೈಟನ್ಡ್ ಆಫ್ ವಾಟ್? ದ ಸ್ಪೀಕರ್ ಈಸ್ ಫ್ರೈಟನ್ಡ್ ಆಫ್ ಹ್ಯಾವಿಂಗ್ ನೋ ಮನಿ. ಕವಿಗೆ ಯಾವ ರೀತಿಯ ಭಯವಿದೆ? ಅವರಿಗೆ ಹಣವಿಲ್ಲದೆ ಹೋಗುವಂಥ ಆ ಒಂದು ಸಂದರ್ಭದ, ಆ ಒಂದು ಪರಿಸ್ಥಿತಿಯ ಭಯವಿದೆ. ವಾಟ್ ಹ್ಯಾಪನ್ಸ್ ಇಫ್ ವಿ ಡು ನಾಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ? ಒಂದು ವೇಳೆ ನಮಗೆ ಆ ಒಂದು ಹಣದ ಬಗ್ಗೆ ಇರುವ ಹುಚ್ಚುತನ ಹೋಗದಿದ್ದರೆ ಏನಾಗ್ಬೋದು? ಇಫ್ ವಿ ಡು ನಾಟ್ ರೀಗೇನ್ ಅವರ್ ಸ್ಯಾನಿಟಿ ಅಬೌಟ್ ಮನಿ,
ವಿ ವಿಲ್ ಸ್ಟಾರ್ಟ್ ಕಿಲ್ಲಿಂಗ್ ಈಚ್ ಅದರ್ ಫಾರ್ ಮನಿ. ಒಂದು ವೇಳೆ ಹಣದ ಬಗ್ಗೆ ಇರುವ ಹುಚ್ಚುತನ ಹೋಗದಿದ್ದರೆ ನಾವು ಬೇರೆಯವರನ್ನು ಕೊಂದು ಬದುಕುವ ಆ ಒಂದು ಸಮಾಜ ಸೃಷ್ಟಿಯಾಗಬಹುದು ಎಂದು ಒಂದು ಕವಿಯು ಅಭಿಪ್ರಾಯ ಪಡ್ತಾರೆ. ಲೆಟ್ಸ್ ಗೋ ಟು ದ ಲಾಂಗ್ ಆನ್ಸರ್. ಕಲೆಕ್ಟಿವ್ ಮ್ಯಾಡ್ನೆಸ್ ಅಬೌಟ್ ಮನಿ ಅಫೆಕ್ಟ್ಸ್ ದಿ ಇಂಡಿವಿಜುವಲ್ಸ್ ಆಲ್ಸೋ. ಅಂದರೆ ಈ ಒಂದು ಸಮುದಾಯಕ ಹುಚ್ಚುತನ ಇದೆ ಅಲ್ಲ ಹಣದ ಬಗ್ಗೆ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಪ್ರಭಾವ ಬೀರ್ತದೆ. ಹೌ ಡಸ್ ದ ಪೋಯಮ್ ಬ್ರಿಂಗ್ ದಿಸ್ ಔಟ್? ಈ ಒಂದು ಅಭಿಪ್ರಾಯವನ್ನು ಈ ಕವಿತೆಯಲ್ಲಿ ಹೇಗೆ ವ್ಯಕ್ತಪಡಿಸಲಾಗಿದೆ? ಆರ್ ವಾಟ್ ಅಕಾರ್ಡಿಂಗ್ ಟು ದ ಪೋಯೆಟ್ ಮೈಟ್ ಹ್ಯಾಪನ್ ಇಫ್ ಪೀಪಲ್ ಡು ನಾಟ್ ರೀಗೇನ್ ಸ್ಯಾನಿಟಿ ಅಬೌಟ್ ಮನಿ? ಅಂದರೆ ಕವಿಯ ಅಭಿಪ್ರಾಯದ ಪ್ರಕಾರ ಒಂದು ವೇಳೆ ನಮ್ಮ ಹತ್ರ ನಾವು ಹಣದ ಹುಚ್ಚುತನವನ್ನು ಬಿಡದಿದ್ದರೆ ನಮಗೆ ಏನಾಗಬಹುದು? ವಾಟ್ ಸೊಲ್ಯೂಷನ್ ಡಸ್ ಹಿ ಆಫರ್? ಅದಕ್ಕೆ ಪರಿಹಾರವೇನು? ಓಕೆ. D.H. Lawrence was a prominent 20th century English writer. Let's once again recap about the poet a bit. So W.H. Lawrence is a 20th famous writer. He is noted for his novel, especially Sons and Lovers. Very beautiful novel it is, based on Oedipus complex, The Rainbow, and Women in Love. Okay, all these are his famous novels. In the poem Money Madness, the poet perceives materialistic perspective of his fellow human being. ಈ ಒಂದು ಕವಿತೆಯಲ್ಲಿ ಜನ ಹೇಗೆ ಪ್ರಾಪಂಚಿಕ ವಸ್ತುಗಳ ಹಿಂದೆ ಹೋಗ್ತಾರೆ ಎಂಬುದರ ಬಗ್ಗೆ ಕವಿಯು ವ್ಯಕ್ತಪಡಿಸಿದ್ದಾರೆ. ದ ಪೋಯೆಟ್ ಗೋಸ್ ಆನ್ ಟು ಪ್ರಾಜೆಕ್ಟ್ ಅ ಫ್ಯೂಚರ್ ವಿಚ್ ಅಶರ್ಸ್ ಇನ್ ಅ ಮನಿಲೆಸ್ ಸೊಸೈಟಿ. ಕವಿಗೆ ನಮ್ಮ ಒಂದು ಸಮಾಜ ಹೇಗೆ ಸೃಷ್ಟಿಯಾಗಬೇಕಂದ್ರೆ ಈ ಸಮಾಜದಲ್ಲಿ ಮನಿ ಎಂಬ ಕಾನ್ಸೆಪ್ಟ್ ಇರಬಾರ್ದು. ದ ಶುಡ್ ನಾಟ್ ಬಿ ಅ ಕಾನ್ಸೆಪ್ಟ್ ಅಬೌಟ್ ಮನಿ. ಸಚ್ ಅ ಸೊಸೈಟಿ ಶುಡ್ ಬಿ ದೇರ್, ಅ ಮನಿಲೆಸ್ ಸೊಸೈಟಿ. Karl Marx gives same idea about money. There should be a moneyless society. Money Madness by W.H. Lawrence is a critical evaluation of the rush after affluences that are visible all around us in this modern day world. It's a critical evaluation. Critical evaluation ಅಂದರೆ ಒಂದು ರೀತಿಯ ಟೀಕೆ ಮಾಡ್ತಾರೆ ವ್ಯಕ್ತಿಯು. ಈ ಪ್ರಾಪಂಚಿಕ ವಸ್ತುಗಳು, ಇವತ್ತು ಜನರು ಹೇಗೆ ಪ್ರಾಪಂಚಿಕ ವಸ್ತುಗಳ ಹಿಂದೆ ಓಡಾಡ್ತಿರ್ತಾರೆ ಎಂಬುದರ ಬಗ್ಗೆ ಟೀಕೆ ಆಗಿದೆ ಇದೊಂದು ಕವಿತೆ. Money has become a powerful player in societies of today and holds primary importance in the modern day lifestyle. Okay. Money has become a powerful player in the societies of today. So ಇವತ್ತು ಹಣ ಎಂಬ ಕಾನ್ಸೆಪ್ಟ್ ಎಷ್ಟು ಪ್ರಭಾವಶಾಲಿ ಆಗಿದೆ ಅಂದರೆ ಈ ಮಾಡರ್ನ್ ಡೇ ಸೊಸೈಟಿಯಲ್ಲಿ ಅದಕ್ಕೆ ನಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನವಿದೆ. ದ ಪೋಯೆಟ್ ಥ್ರೂ ಹಿಸ್ ಪೆನ್ has tried to exemplify this situation and present the social and moral degradation. ಈ ಕವಿತೆಯ ಮೂಲಕ ನಮ್ಮ ಸಮಾಜದಲ್ಲಿ ಇರುವ ಈ ಒಂದು ರೀತಿಯ ಸಾಮಾಜಿಕ ಮತ್ತು ನೈತಿಕ ಕೀಳುತನವನ್ನು ಪ್ರಾಜೆಕ್ಟ್ ಮಾಡ್ತಾರೆ ಈ ಕವಿತೆಯ ಮುಖಾಂತರ. ದ ಪೋಯಟ್ ಸೇಸ್ ದಟ್ ವೆರೆವರ್ ವಿ ಲುಕ್ ದೇರ್ ಈಸ್ ಮ್ಯಾಡ್ನೆಸ್ ಫಾರ್ ಮನಿ. ಎಲ್ಲ ಕಡೆ ನೋಡಿ ನೀವು, ದೇರ್ ಈಸ್ ಹುಚ್ಚುತನ, ಹಣದ ಬಗ್ಗೆ ಹುಚ್ಚುತನ. ಇನ್ ಫ್ಯಾಕ್ಟ್ money can be termed as metaphor for the word madness. So we can say madness is equal to money. So it has become metaphor. You can directly compare them to one another. And this madness is not on small or individualistic levels. ಈ ಒಂದು ಹುಚ್ಚುತನ ಖಾಲಿ ಒಬ್ಬ ವ್ಯಕ್ತಿಯಲ್ಲಿ ಇಲ್ಲ. ಇಟ್ ಈಸ್ ದ ಮ್ಯಾಡ್ನೆಸ್ ಆಫ್ ದ ಮಲ್ಟಿಟ್ಯೂಡ್. ಇದೊಂದು ಫುಲ್ ಸಮುದಾಯದ ಒಂದು ರೀತಿಯ ಹುಚ್ಚುತನ. ಇನ್ ನಂಬರ್ಸ್ ಅನ್ಇಮ್ಯಾಜಿನೇಬಲ್ ಆ್ಯಂಡ್ ಎಟ್ ಲೆವೆಲ್ಸ್ ಇನ್ಕ್ರೆಡಿಬಲ್. ಅಂದರೆ ನಮ್ಗೆ ಕಂಪೇರ್ ಮಾಡಲಿಕ್ಕೆ ಆಗೋದು, ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ರೀತಿಯ ಹುಚ್ಚುತನ ಎಷ್ಟರ ಮಟ್ಟಿಗೆ ಇದೆ ಅಂತ. ಈ ಒಂದು ರೀತಿಯ ಹುಚ್ಚುತನವನ್ನು ನಮಗೆ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಆ ಒಂದು ಸಿಚುವೇಶನಿಗೆ ನಾವು ತಲುಪಿದ್ದೇವೆ. ಎವ್ರಿ ಪರ್ಸನ್ ಇನ್ ದಿಸ್ ವರ್ಲ್ಡ್ ಕ್ಯಾರೀಸ್ ಎ ಶೇರ್ ಆಫ್ ದಿಸ್ ಮ್ಯಾಡ್ನೆಸ್. ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಹುಚ್ಚುತನದ ಮ್ಯಾಡ್ನೆಸ್ಸನ್ನು ನಾವು ಶೇರ್ ಮಾಡ್ತೇವೆ, ಹಂಚಿಕೊಂಡಿದ್ದೇವೆ ಇವತ್ತು. ದ ಪೋಯೆಟ್ ಡೌಟ್ಸ್ ದ್ಯಾಟ್ ದೇರ್ ಎಕ್ಸಿಸ್ಟ್ಸ್ ಅ ಹ್ಯೂಮನ್ ಇನ್ ದಿಸ್ ವರ್ಲ್ಡ್ ಹೂ ಹ್ಯಾಂಡ್ಸ್ ಔಟ್ ಅ ಪೌಂಡ್ ನೋಟ್
ಟು ಸಮ್ ಒನ್ ವಿದೌಟ್ ಫೀಲಿಂಗ್ ಅ ಪ್ಯಾಂಗ್ ಅಟ್ ಹಾರ್ಟ್. ಎಲ್ಲರಿಗೆ ಡೌಟು, ಕವಿತೆಗೆ ಕವಿ ಡೌಟ್ ಮಾಡ್ತಾರೆ ಏನಂದರೆ, ಈ ಒಂದು ಪ್ರಪಂಚದಲ್ಲಿ 1 ರೂಪಾಯಿ ನೋಟ್ ಕೊಡುವವರು, ಏನು ಪೇಯ್ನ್ ಇಲ್ಲದೆ ಕೊಡುವವರು ಯಾರಾದರೂ ವ್ಯಕ್ತಿ ಇರ್ಬೋದಾ ಅಂತ ಡೌಟ್ ಮಾಡ್ತಾ ಇದ್ದಾರೆ. No matter how noble he may feel while giving away the note, his heart always wishes if only he could do all that good without having to take out a note from his own pocket. Okay, after giving that note, he might be feeling very noble. He might feel, I am very good person. But what will happen to him inside within him? He will feel that, oh, how sad, I gave away that note. If at all that note was with me, I would have done something else with that. That feeling will come to every one of us. That feeling is, I don't think anybody is free from such a feeling. Even the poet doubts that there will not be any person without that feeling. When that note turns to be a 10-pound note, imagine, to give 1 rupee note only to somebody will feel so much. What about 10 rupee note? He experiences real tremors with him. 10 ರೂಪಿ ಕೊಡುವಾಗ ನಮಗೆ ರಿಯಲ್ ನಡುಕ ಸ್ಟಾರ್ಟ್ ಆಗ್ತದೆ. ಈ ಟ್ರೆಂಬಲ್ಸ್ ಆಸ್ ಇಫ್ ಹಿ ಹ್ಯಾಸ್ ಬೀನ್ ರಾಬ್ಡ್, ಅಂದರೆ ನಮ್ಮನ್ನು ಯಾರ ಕದ್ಕೊಂಡು ಹೋಗಿದ್ದಾರೆ ನಮ್ಮ ಆಸ್ತಿಯನ್ನು ಅಂತ ನಮಗೆ ಎನಿಸ್ತದೆ. ಮನಿ ಮೇಕ್ಸ್ ಅಸ್ ನೀಲ್ ಇನ್ ಫ್ರಂಟ್ ಆಫ್ ಇಟ್. ಮನಿಯ ಮುಂದೆ, ಹಣದ ಮುಂದೆ ನಾವು ಮೊಣಕಾಲುರಿ ಅಂತ ಒಂದು ಸಂದರ್ಭ ಬಂದು ಬಿಟ್ಟಿದೆ. ಇಟ್ ಮೇಕ್ಸ್ ಅಸ್ ಫಿಯರ್ಫುಲ್ and a sense of apprehension and stress grips us as we try to overcome it. ಓಕೆ, ಈ ಹಣದ ಬಗ್ಗೆ ನಮಗೆ ಇರುವ ಆ ಒಂದು ಆಸೆ ನಮ್ಮನ್ನು ಹೆದರುವಂತೆ ಮಾಡ್ತದೆ. ಇಟ್ ಹ್ಯಾಸ್ ಅನ್ ಎಕ್ಸಾಜರೇಟಿಂಗ್ ಪವರ್ ಟು ಇನ್ಫ್ಲೂಯೆನ್ಸ್ ಆ ಲೈಫ್. ಅಂದರೆ ಹಣಕ್ಕೆ ಒಂದು ರೀತಿಯ ಎಕ್ಸಾಜರೇಷನ್ ಮಾಡುವ ಪವರ್ ಇದೆ, ಆ್ಯಂಡ್ ಒಂದು ರೀತಿಯ ಪ್ರಭಾವ ಬೀರ್ತದೆ. ಅಂದರೆ ನಮ್ಮ ಲೈಫಲ್ಲಿ ಅದೇ ನಮ್ಮನ್ನು ಕ್ರೇಜಿಯಾಗಿ ಬಿಡ್ತದೆ. ಬಟ್ ಇನ್ ದ ಬ್ರಾಡರ್ ಸೆನ್ಸ್, ಇಟ್ ಈಸ್ ನಾಟ್ ದ ಮನಿ ದಟ್ ವಿ ಆರ್ ಟೆರಿಫೈಡ್ ಆಫ್, ಬಟ್ ಇಟ್ ಈಸ್ ದ ಮ್ಯಾಡ್ನೆಸ್ ದಟ್ ಮೆನ್ಕೈಂಡ್ ಶೋಸ್ ಫಾರ್ ಇಟ್. ಓಕೆ, ಹಣದ ಬಗ್ಗೆ ನಮಗೆ ಅಷ್ಟೊಂದು ಹೆದರಿಕೆ ಇಲ್ಲ, ಆದರೆ ಹಣದ ಹುಚ್ಚುತನದ ಬಗ್ಗೆ ನಮಗೆ ಹೆದರಿಕೆ. The multitude madness that gives money such an undeserved status in the society of today. ಹಣಕ್ಕೆ ಎಷ್ಟು ಸ್ಥಾನ ಇದೆ ನಮ್ಮ ಸೊಸೈಟಿಯಲ್ಲಿ, ನೀವೇ ನೋಡ್ಕೊಳ್ಳಿ. ಪೋಯಟ್ ಫೀಲ್ಸ್ ದಟ್ ನೋ ಒನ್ ಕೇರ್ಸ್ ಫಾರ್ ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಬಿಹೇವಿಯರ್. ಇನ್ಸ್ಟೆಡ್ ಸೊಸೈಟಿ ಜಡ್ಜಸ್ ಅ ಮ್ಯಾನ್ ಬೈ ಹಿಸ್ ರಿಚಸ್. ಇವತ್ತಿನ ಸಮಾಜದಲ್ಲಿ ಮಾರಲ್ ವ್ಯಾಲ್ಯೂಗೆ ಬೆಲೆಯೇ ಇಲ್ಲ. ಒಬ್ಬ ವ್ಯಕ್ತಿಯನ್ನು ನಾವು ಹೇಗೆ ಜಡ್ಜ್ ಮಾಡ್ತೇವೆ, ವಿ ಜಡ್ಜ್ ಅ ಪರ್ಸನ್ on the basis of his money, not on the basis of his values. If at all he has money, he is a very good person. If not, no. If one has no money, then he will deserves all the guilt, criticism and blame that come with ಪಾವರ್ಟಿ. ಬಡತನದಿಂದ ಬರುವ ಆ ಒಂದು ಹ್ಯುಮಿಲಿಯೇಷನನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದರೆ, ಹಣವಿಲ್ಲದಿದ್ದರೆ ಆ ಒಂದು ರೀತಿಯ ಅಸಹ್ಯತನವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಈ ಸಮಾಜದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ ಒಂದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇದೆ. ಹ್ಯಾಸ್ he no money, then let him eat dirt and go cold, says the society. ಹಣವಿಲ್ಲದಿದ್ದರೆ ಆ ವ್ಯಕ್ತಿಯು ಲೆಟ್ ಹಿಮ್ ಎಕ್ಸ್ಪೀರಿಯನ್ಸ್ ಡರ್ಟ್, ಹ್ಯುಮಿಲಿಯೇಷನ್ ಎಕ್ಸ್ಪೀರಿಯನ್ಸ್ ಮಾಡಲಿ. ಲೆಟ್ ಹಿಮ್ ಎಕ್ಸ್ಪೀರಿಯನ್ಸ್ ಕೋಲ್ಡ್, ಅಂದರೆ ಅವನು ಆ ರೀತಿಯ ವಸತಿ ಇಲ್ಲದ ಆ ಒಂದು ರೀತಿಯ ಪರಿಸ್ಥಿತಿಯಲ್ಲಿ ಸಫರ್ ಆಗಲಿ ಅಂತ ನಾವು ಎಣಿಸ್ಕೊಳ್ತೇವೆ. ಇಟ್ ಲೆಂಡ್ಸ್ ಹಿಮ್ ಲಿಟಲ್ ಮನಿ. ಇಟ್ ಅಂದರೆ ಸೊಸೈಟಿ. ಇಟ್ ಲೆಂಡ್ಸ್ ಹಿಮ್ ಲಿಟಲ್ ಮನಿ ವಿಚ್ ಈಸ್ ಇನಫ್ ಟು ಬೈ ಅ ಪೀಸ್ ಆಫ್ ಬ್ರೆಡ್ ಇನ್ ದ ನೇಮ್ ಆಫ್ ಹ್ಯುಮ್ಯಾನಿಟಿ. ಒಂದು ವೇಳೆ ಮನುಷ್ಯತ್ವದ ಹೆಸರಿನಲ್ಲಿ ನಾವು ಬೇರೆಯವರಿಗೆ ಒಂದು ಪೀಸ್ ಬ್ರೆಡ್ಡನ್ನು ಕೊಡುವುದಿಲ್ಲ ಅಂತ ಇಲ್ಲ, ಕೊಡ್ಬೋದು. ಬಟ್ ಈವನ್ ದಿಸ್ ಸ್ಮಾಲ್ ಆಫರಿಂಗ್ ಡಸಂಟ್ ಕಮ್ ಫ್ರೀಲಿ. ಕೊಟ್ಟರೂ ಸಹ ಇದು ಧರ್ಮದಲ್ಲಿ ಬರೋದಿಲ್ಲ. ಯಾಕೆಂದರೆ ನೋಡಿ, ಪುವರ್ ಮ್ಯಾನ್ ಹ್ಯಾಸ್ ಟು ಈಟ್ ಡರ್ಟ್ ಟು ಗೆಟ್ ಇಟ್. ಒಂದು ವೇಳೆ ಆ ಬ್ರೆಡ್ಡನ್ನು ಕೊಟ್ಟರೂ ಸಹ ಅದರ ಮೊದಲು ಅವನಿಗೆ ನಾವು ಕೊಡ್ತೇವೆ. ಇಫ್ ಅಟ್ ಆಲ್ ಅ ಬೆಗರ್ ಕಮ್ಸ್ ಟು ಯು ಹೌಸ್, ವಾಟ್ ಡು ಯು ಗಿವ್? ಕಮ್ ವೆಲ್ಕಮ್ ಟು ಅವರ್ ಹೌಸ್, ಕಮ್ ಆ್ಯಂಡ್ ಸಿಟ್ ಆ್ಯಂಡ್ ಹ್ಯಾವ್ ಅ ಡೆಲಿಷಿಯಸ್ ಮೀಲ್, ಡು ವಿ ಸೇ? ನೋ.
Before that we humiliate him. Why did you come here? Go to next door. Or every day you come here. Or can't you go and work? Or so many things we tell them. They have to experience humiliation. And do we give them a meal with the golden plate? No, one old plate will bring and throw at him sometimes. So he has to go through that humiliation. People, those who have no money, have to go through such kind of humiliations. Okay, the poet says that it is the pitiful and inhumane situation that he is afraid of. ಒಂದು ವೇಳೆ ಹಣ ಇಲ್ಲದ್ರೆ ಈ ರೀತಿಯ ಒಂದು ಪರಿಸ್ಥಿತಿಯನ್ನು ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಮ್ಮ ಲೈಫಲ್ಲಿ. ಪೋಯಟ್ ಪ್ರೊಕ್ಲೇಮ್ಸ್ ದಟ್ ಬ್ರೆಡ್ ಶೆಲ್ಟರ್ ಆ್ಯಂಡ್ ಫೈರ್ ಶುಡ್ ಬಿ ಫ್ರೀ ಟು ಎನಿಬಡಿ. ಈ ಒಂದು ಮೂರು ವಸ್ತುಗಳು ಎಲ್ಲರಿಗೆ ಫ್ರೀಯಾಗಿ ಸಿಗಬೇಕು. ಆ್ಯಂಡ್ ಎವ್ರಿಬಡಿ ಆಲ್ ಓವರ್ ದ ವರ್ಲ್ಡ್, ಎಲ್ಲರಿಗೂ ಇಡೀ ಪ್ರಪಂಚದಲ್ಲಿ ಫ್ರೀಯಾಗಿ ಸಿಗಬೇಕು. ಅದಕ್ಕೆ ಹಣ ಕೊಡುವಂತೆ ಇರಬಾರ್ದು. ವಿ ಮಸ್ಟ್ ರಿಪ್ಲೇಸ್ ಅವರ್ ಮ್ಯಾಡ್ನೆಸ್ ವಿತ್ ಲಾಜಿಕ್. ನಾವು ಮ್ಯಾಡ್ನೆಸ್ ಕ್ರೇಜಿ ಆದರೆ ನಮಗೆ ಲಾಜಿಕೇ ಇಲ್ಲ. ವಿ ಆರ್ ಬಿಹೇವಿಂಗ್ ಲೈಕ್ ಪೀಪಲ್ ವಿದೌಟ್ ಎನಿ ಲಾಜಿಕ್. ಸೊ ವಿ ಶುಡ್ ನಾಟ್ ಬಿ ದ್ಯಾಟ್ ಟೈಪ್ ಆಫ್ ಪೀಪಲ್. ಆರ್ ಎಲ್ಸ್ ವಿ ವಿಲ್ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಆ್ಯಂಡ್ ಅದರ್ ಫಾರ್ ದ ಸೇಕ್ ಆಫ್ ಮನಿ. ಒಂದು ವೇಳೆ ಈ ಕ್ರೇಜಿನೆಸ್ ಕಂಟಿನ್ಯೂ ಆದರೆ ನಾವು ಸಮಾಜದಲ್ಲಿ ಒಬ್ಬರನ್ನೊಬ್ಬರು ಕೊಂದು ಹಾಕಿ ಜೀವಿಸ್ತೇವೆ. ಈ ರೀತಿಯ ಪರಿಸ್ಥಿತಿ ನಮಗೆ ಬರಬಾರ್ದು ಎಂದು ಲೇಖಕರು, ಕವಿಯು ಅಭಿಪ್ರಾಯಪಟ್ಟಿದ್ದಾರೆ. Major problems for unhappiness and suffering are due to the fact that we have paid and are paying more attention to material progress and comforts, ignoring life stabilizing human values. ಇವತ್ತು ಈ ಪ್ರಪಂಚದಲ್ಲಿ ಯಾಕೆ ಇಷ್ಟೊಂದು ರೀತಿಯ ಅನ್ಹ್ಯಾಪಿನೆಸ್ ಇದೆ? ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಹೋದರೂ ಯು ಕ್ಯಾನ್ ಸಿ ಸ್ಯಾಡ್ನೆಸ್, ಯು ಕ್ಯಾನ್ ಸಿ ಸಫರಿಂಗ್. ವೈ ಇಸ್ ಇಟ್ ದೇರ್? ಇಟ್ಸ್ ದೇರ್ ಆಲ್ ಬಿಕಾಸ್ ಆಫ್ ಮನಿ. We are not paying attention to human values, but we are paying attention to what? We are paying attention to all such material things. We are running behind money, name, fame, power, and we are ready to kill also one another for the sake of money. You can see what's happening in a political scenario. We are ready to do anything for the sake of money. ನೋ ಡೌಟ್ ವಿ ಹ್ಯಾವ್ ಪ್ರೋಗ್ರೆಸ್ ಟ್ರೆಮೆಂಡಸ್ಲಿ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇವತ್ತು ನಾವು ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ತುಂಬ ರೀತಿಯ ಅಭಿವೃದ್ಧಿಯನ್ನು ಮಾಡಿದ್ದೇವೆ. ದೇರ್ ಈಸ್ ಅ ಲಾಟ್ ಆಫ್ ಗ್ರೋತ್ ಎವ್ರಿವೇರ್. ನಾವು ಯು ಸಿ ದಿಸ್ ಕೊರೋನಾ ಇಸ್ come into this world, and you know everywhere experiments are going on as if I should be first to point out the vaccine. So there's a lot of competition in this area, but yeah, it's very happy. We are happy to say that we are progressed in such a way. But where are our values? We do not have values today. We don't have that heart to understand one another, even understand our fellow human beings, give them a piece of bread with the humanness. We do not have that kind of a heart today. So it should not be so, says the poet. The main message of the poem that money should not drive us crazy. Money should make us human. Whatever money we have with ourselves, we should share it with others. Otherwise, this madness affects the individual, and all will become crazy and kill one another in the society. That situation should not come. That is the message, and that is the answer for this particular question. So we shall continue in the next class.